ಮತ್ತ ಚಾಚೂಡ ಸುದ್ದಿನೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ಖೈದಿಗಳು ಅಂದ್ರ ಗಾಡಿ ನಡು ಕುಂತು ಕಾಲ ಕಳಿತಾರ ಅನ್ಕೋತೀವಿ. ಆದ್ರ ಧಾರವಾಡದಾಗ ಖೈದಿಗಳು ರಂಗಭೂಮಿ ಕಲಾವಿದರು ನಾಚುವಂಗ ನಾಟಕ ಮಾಡಿದ್ರು. ರಾಜ್ಯದ ಎಲ್ಲಾ ಜೈಲಿನ ಖೈದಿಗಳು ನಾಟಕೋತ್ಸವದಾಗ ಇದ್ರು. ಬರ್ರಿ ಅವ್ರ ಕಲಾ ಪ್ರದರ್ಶನ ಹ್ಯಾಂಗಿತ್ತು ನೋಡ್ಕೊಂಡು ಬರೋಣ. ನೀನು ನನ್ನ ಕೆನ್ನೆಯಿಂದ ಕೀಳುತ್ತಿರುವ ಕೂದಲುಗಳಿಗೆ ಜೀವವಿದ್ದಿದ್ದರೆ ಅವು ನಿನ್ನನ್ನು ಹಂಗಿಸುತ್ತಿದ್ದು. ಈ ನಾಟಕ ಒಮ್ಮೆ ನೋಡಿದ್ರ ಇವರು ಯಾರ ರಂಗಭೂಮಿ ಕಲಾವಿದರಿಗಿಂತ ಕಮ್ಮಿ ಅನ್ಸಂಗಿಲ್ಲ ನೋಡ್ರಿ. ಆದ್ರ ಇವ್ರು ಯಾರು ಕಲಾವಿದರಲ್ಲ, ಇವರೆಲ್ಲ ಜೈಲು ಹಕ್ಕಿಗಳು. ಧಾರವಾಡದಾಗ ಖೈದಿಗಳ ನಾಟಕೋತ್ಸವದಾಗ ಇವರು ತಮ್ಮ ಪ್ರತಿಭಾ ಹೊರಗೆ ಹಾಕಿದ್ರು. ಶೇಕ್ಸ್ಪಿಯರ್ನ ಕಿಂಗ್ ಲಿಯರ್ ನಾಟಕನ ಕನ್ನಡದಾಗ ಗುರುರಾಜ್ ನಿರ್ದೇಶನದಾಗ ಮಾಡಿ ತೋರಿಸಿದ್ರು. ಯಾಕಂದ್ರೆ ನನಗೆ ಟೋಪಿ ಮತ್ತೆ ಇಬ್ಬರು ಹೆಣ್ಮಕ್ಳು ಇರ್ಬೇಕಾಗಿತ್ತು. ಯಾಕಿರ್ಬೇಕಾಗಿತ್ತು? ಎಲ್ಲವನ್ನೂ ಅವ್ರಿಗೆ ಕೊಟ್ಬಿಟ್ಟು ಟೋಪಿ ಮಾತ್ರ ನಾನು ಇಟ್ಕೋಬೋದಾಗಿತ್ತು. ಹಾಗೂ ಕಾಡುಗಳ ವೀರಪ್ಪನ ಸಹಚರನಾಗಿದ್ದ ಅಂಬುರಾಜನ ಅಭಿನಯ ಅಂತೂ ಅದ್ಭುತವಾಗಿತ್ತು ಬಿಡ್ರಿ. ಜೀವಾವಧಿ ಶಿಕ್ಷೆ ಆಯಿತು ಅಂದ ಕೂಡಲೇ ನನಗೆ ಒಂಥರ ಜಿಗುಪ್ಸೆ ಆಗಿಬಿಟ್ಟಿದೆ. ಈ ರಂಗಶಿಬಿರದಿಂದ ನಾನೇನು ಕಲ್ತಿದ್ದೆ ಅಂದರೆ ಬದುಕುವ ಭರವಸೆಯನ್ನು ಈ ರಂಗಶಿಬಿರ ನನಗೆ ಕಟ್ಕೊಟ್ಟಿದೆ. ಈಗ ನಾನು ಚೆನ್ನಾಗಿದ್ದೀನಿ. ಎಲ್ಲ ವಿಚಾರಗಳನ್ನು ಕೂಡ ಈ ರಂಗ ಶಿಬಿರಕ್ಕೆ ಬಂದ ನಂತರ ನಾನು ಸುಮಾರು ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ. ಯಾವಾಗಲೂ 4 ಗೋಡಿ ನಡು ಕಾಲ ಕಳೆಯೋ ಈ ಜೈಲು ಹಕ್ಕಿಗಳು ನಾಟಕ ಮಾಡಿ ನಾಟಕ ನೋಡಿ ಖುಷಿ ಪಟ್ಟರು. ಮಾನಸಿಕ ಒತ್ತಡದಿಂದ ಹೊರಗೆ ಬಂದು ಮನಸ್ಸು ಬಿಚ್ಚಿ ನಕ್ಕರು. ಈ ನಾಟಕದಿಂದ ನಮಗೆ ಬಹಳಷ್ಟು ಮಾನಸಿಕವಾದಂತಹ ಒತ್ತಡಗಳಿಂದ ಹೊರಬರ್ತೀವಿ. ನಾವು ಬೇರೆ ಬೇರೆ ಜೈಲುಗಳು, ಬೇರೆ ಬೇರೆ ಊರುಗಳು, ಬೇರೆ ಬೇರೆ ಜನಗಳನ್ನು ನೋಡ್ತಾ ನಾವು ನಮ್ಮ ನೋವುಗಳನ್ನು ಸ್ವಲ್ಪ ಮರೀಲಿಕ್ಕೆ ತುಂಬ ಸಹಕಾರ ಆಗ್ತದೆ. ಯಾವುದೋ ಒಂದು ಗಳಿಗೆಯಾಗ ಏನೋ ಮಾಡಿ ಜೈಲು ಸೇರಿರೋ ಮಂದಿಗೆ ಹೊರಗಿನವ್ರು ನೋಡೋ ರೀತಿನೇ ಬೇರೆ. ಆದ್ರೆ ಅವಾಗವಾಗ ಇವರಿಗೆ ಇಂಥ ಕಾರ್ಯಕ್ರಮ ಮಾಡಿದ್ರ ಅವ್ರ ನೋವು ಮರೆತು ಒಂದಿಷ್ಟು ಖುಷಿ ಆಗ್ತಾರ ನೋಡಿ. ಅಮರೇಶ್ ರಾಠೋಡ್, ಸುವರ್ಣ ನ್ಯೂಸ್ 24/7, ಧಾರವಾಡ. ಉತ್ತರ ಕರ್ನಾಟಕದ ಜಾತ್ರೆ ಅಂದ್ರನ ಹಂಗ ಒಂದಕ್ಕಿಂತ ಒಂದು ವಿಶೇಷ ಇರ್ತಾವ. ಇಂಥ ಜಾತ್ರೆ ಒಳಗ ಬಿಜಾಪುರ ಜಿಲ್ಲಾ ಮುಳವಾಡ ಜಾತ್ರೆನೂ ಬಲು ವಿಶೇಷ ನೋಡ್ರಿ. ಅಂಥದ್ದು ಏನೈತ್ರಿ ಅಂತೀರೇನು ನೀವ ನೋಡ್ರಿ. ಕೈಯಾಗ ಒಣಕಿ ಹಿಡ್ಕೊಂಡು ಹೊಂಟಿರೋ ಈ ಮಂದಿನ ನೋಡಿದ ಕೂಡಲೇ ಹೆದರ್ಕಾತೀನ್ರಿ. ಹೆದರ್ಬ್ಯಾಡ್ರಿ, ಇವರು ಹೊಂಟಿರೋದು ಜಾತ್ರೆಗೆ. ಬಿಜಾಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕಿನಾಗಿರೋ ಮುಳವಾಡದ ಗೌರಿ ಜಾತ್ರೆ ಸ್ಪೆಷಾಲಿಟಿ ಇದು. ಮನೆಯಿಂದ ಒಣಕಿ ಹಿಡ್ಕೊಂಡು ಗುಂಪುಗೂಡಿ ಹೋಗಿ ಗುಡಿ ಸುತ್ತಾಕಿ ಬರ್ತಾರ. ತಲೆಮಾರಿನಿಂದ ಈ ಪದ್ಧತಿ ನಡ್ಕೊಂಡು ಬಂದೈತಿ. ಹಿಂಗಾಗಿ ಈ ಜಾತ್ರೆ ಒಣಕಿ ಜಾತ್ರೆ ಅಂತ ಫೇಮಸ್ ಆಗೈತಿ. ಶತಮಾನದಿಂದ ಬಂದಿದ್ದು ಇದರಲ್ಲಿ ಉಲ್ಲೇಖ ಅದ. ಚಾಮರಾಜ ಕರ್ತದಾಗ ಪ್ರಭುಲಿಂಗರಿದಾಗ ಇದರಲ್ಲಿ ಉಲ್ಲೇಖ ಅದ. ಅವಾಗ ಪ್ರಭುಲಿಂಗರು ಇವರನ್ನು ಭೇಟಿಯಾಗಿ ಈ ವಾದ್ಯ ದಯವನ್ನು ತೆಗೆದು ಒಂದು ಶಾಂತವಾಗಿ ಮಾಡಿಂದ ಅಲಕ್ಕಿ ಭಾವ ಎಂಬುದು ಪ್ರಾರಂಭವಾಗಿದೆ. ಇದು ಗೌರಿ ಜಾತ್ರೆ ಆದರೂ ಮಂದಿ ಸುತ್ತಾಕೋದು ಶಿವರಾಯನ ಗುಡಿಗೆ. ಇಲ್ಲಿ ಮೂರ್ತಿನ ನವನಾಥರಲ್ಲಿ ಒಬ್ಬರಾಗಿರೋ ಗೋರಖನಾಥರು ಪ್ರತಿಷ್ಠಾಪನಾ ಮಾಡಿದ್ರಂತ. ಅವಾಗಿಂದ ಈ ಸಂಪ್ರದಾಯ ಬೆಳೆದು ಬಂದೈತಂತ. 5 ದಿವಸ ನಡೆಯೋ ಜಾತ್ರೆಗೆ ಮುಳವಾಡ ಅಷ್ಟ ಅಲ್ಲ, ಸುತ್ತಮುತ್ತಲ ಮಂದೆಲ್ಲ ಬರ್ತಾರ. ಒಣಕಿ ಇಲ್ದವರು ಉದ್ದನ ಬಡಿಗೆ ಹಿಡ್ಕೊಂಡು ಗುಡಿ ಸುತ್ತಾಕಿದ್ರ ಸಣ್ಣ ಮಕ್ಕಳು ಲತ್ತಿಗುಣ ಇಟ್ಕೊಂಡಿರ್ತಾರ. ಇನ್ನು ಕೂಸುಗಳನ್ನ ಗುಡಿಗೆ ಕಟ್ಟಿ ಮ್ಯಾಲಿಂದ ಕಂಬಳಿ ಜೋಳಿಗೆ ಒಳಗೆ ಹಾಕಿ ಹರಕಿ ತೀರಿಸೋ ಪದ್ಧತಿನೂ ಐತ್ ನೋಡ್ರಿ. ಒಣಕಿ ಅಥವಾ ಚಪಾತಿ ಲಟ್ಟುಣಿಗೆ ಹೊತ್ತುಕೊಂಡು ಗೋರಖನಾಥ ಅಲಾಕ ಭಾವ ಅನ್ಕೊಂಡು ಹಿಂದಿನಿಂದ ಬಂದ ಪದ್ಧತಿ ಇದು. ಇನ್ನೂ ಎಲ್ಲರೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಮಕ್ಕಳಿಂದ ಮೇಲಿಂದ ಹಾರಿಸ್ತಾ ಇದ್ರು, ಇಲ್ಲಿ ಕೆಳಗಡೆಯಿಂದ ಮಾಡ್ತಾ ಇದೀವಿ. ಇವಾಗ ದೇವರ ನಂಬಿದವರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ. ಶಿವರಾಯನ ನಂಬಿದವರಿಗೆ ಜಾತ್ರೆ ಟೈಮ್ನಾಗ ಮದುವೆ ಸೇರ್ದಂಗ ಯಾವ್ದು ಶುಭ ಕಾರ್ಯ ಮಾಡಂಗಿಲ್ಲಂತ. ಒಟ್ನಾಗ ಒಂದೊಂದು ಜಾತ್ರೆಗೆ ಒಂದೊಂದು ಪದ್ಧತಿ ಐತಿ. ಬಿಜಾಪುರ ಜಿಲ್ಲಾದಾಗ ಮುಳವಾಡ ಗೌರಿ ಜಾತ್ರೆನೂ ಸ್ಪೆಷಲ್ ಆಗೈತೆ ನೋಡ್ರಿ. ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7, ಬಿಜಾಪುರ.